ನನ್ನ ಹೆಸರು ಸೈಯದ್ ಅಮೀರ್ ಅಂತ. ನಾನಿಲ್ಲಿ ಖಿದ್ಮತ್ ಮಾಡ್ತಾ ಇದ್ದೀನಿ. ಖಿದ್ಮತ್ ಮಾಡ್ತಾ ಇರಬೇಕಾದ್ರೆ ಇದೆಲ್ಲ ಒಂದು 1000 ವರ್ಷದ ಹಿಂದಲ ಕಥೆ. ಇದು ಎಲ್ಲ ಭಯಂಕರ ಕಾಡಾಗಿತ್ತು. ಇದು ಇವರೆಲ್ಲ ಅರಬ್ ದೇಶದವರು. ಅರಬ್ ದೇಶದಿಂದ ಅಂತ ಹೇಳಿದ್ರೆ ಅಲ್ಲಿ ಏನೋ ಇವ್ರ ಮೇಲೆ ಯಾರ್ದೋ ಒಂದು ದುಷ್ಟರು ಕಣ್ಣು ಬಿದ್ದು ಇವ್ರ ಅಕ್ಕ ತಂಗಿಯರು. ನಮ್ಮ ಕೊಣ್ಣೂರು ಹಡ್ರಿಂಗ್ ಅಂತ ಅಲ್ಲೊಬ್ಬರು ತಂಗಿ ಇದ್ದಾರೆ. ಇವ್ರ ಹೆಸರು ಜಮಾಲ್ ಬಿಬಿ ಮಾ ಸಾಹೇಬ, ಅವ್ರ ಹೆಸರು ಜಮಾಲ್ ಬಿಬಿ ಮಾ ಸಾಹೇಬ. ಈ ರೀತಿ ಕರ್ಕೊಂಡು ಬರ್ತಾರೆ. ಈ ರೀತಿ ಕರ್ಕೊಂಡು ಬರುವಾಗ ಅಲ್ಲಿಂದ ಏನಾಯಿತು, ಅರಬ್ ದೇಶದಿಂದ ಅವ್ರು ಹಿಂಬಾಲಿಸಿದ್ರು. ಇವ್ರು ಹಿಂಬಾಲಿಸುವಾಗ ಇವ್ರದ್ದೆಲ್ಲ ವಯಸ್ಸು, ಈ ಅಮ್ಮನ ವಯಸ್ಸು, ಇವ್ರ ಹಿರಿಯ ಅಕ್ಕ ಒಂದು 10-11 ವರ್ಷ ವಯಸ್ಸು ಇವ್ರದ್ದು ಇರಬೇಕು. ಆಮೇಲೆ ಕೊಣ್ಣೂರು ಹಡ್ರಿಂಗಿ ಅಂತ ಅದೇ ಅವ್ರ ವಯಸ್ಸು ಒಂದು 8-9 ವಯಸ್ಸು ಅವ್ರು ಇರ್ಬೋದು ಅಷ್ಟೇ. ಹಾಗಾಗಿ ಅಲ್ಲಿಂದ ಅರಬ್ ದೇಶದಲ್ಲಿ ಏನಾಯಿತು ಅಂತ ಅಂದರೆ ಯಾರು ಬೇರೆಯವ್ರದ್ದು ಒಂದು ಕಣ್ಣು ಬಿದ್ದು ಇವ್ರ ಮೇಲೆ ಏನಾಯಿತು ಅಂತ ಅಂದರೆ ಇವಾಗ ಇವ್ರಿಗೆ ಬದುಕಕ್ಕೆ ದಾರಿ ಇಲ್ದಂಗೆ ಆಗೋಯ್ತು. ಅಲ್ಲಿ ಇವ್ರ ಕುಟುಂಬಕ್ಕೆ ಬದುಕಕ್ಕೆ ದಾರಿ ಇಲ್ದಂಗೆ ಆಗೋಯ್ತು. ಅಲ್ಲಿಂದ ಏನು ಮಾಡಿದ್ರು, ಇವ್ರ ಹತ್ರ ಇದ್ದಿದ್ದು ಆಭರಣ ಅದು ಇದೆಲ್ಲ ಕೊಟ್ಟು ಅವ್ರೇನು ಮಾಡಿದ್ರು, ನಾವು ಹೇಳ್ದಂಗೆ ಕೇಳಬೇಕು, ಇಲ್ಲದಂದರೆ ನಾವು ನಿಮ್ಮನ್ನು ಹಿಂಬಾಲಿಸ್ತೀವಿ ಅಂತ ಹೇಳಿ ನೀವು ಯಾವುದೇ ಕಾರಣದಿಂದ ನಮ್ಮ ಕಡೆಗೆ ಆಗಬೇಕು ಅಂತ ಕೇಳಿದ್ರು. ಹೇಳುವಾಗ ಹೇಳಿದ್ರು ಅದು ಆಗಕ್ಕಿಲ್ಲ, ನಮ್ಮ ಇಸ್ಲಾಂ ಧರ್ಮದಲ್ಲ ಆ ರೀತಿ ಇಲ್ಲ, ಯಾವುದೇ ಕಾರಣದಿಂದ ಆಗಕ್ಕಿಲ್ಲ ಅಂತ ಹೇಳಿದ್ರು. ಅದು ಹೇಳುವಾಗ ಏನಾಯಿತು ಅಂತ ಅಂದರೆ ಅವ್ನಿಗೆ ಕೋಪ ಬಂತು. ಅವ್ನು ಭಯಂಕರ ಒಂದು ದೊಡ್ಡ ಜಾದೂಗಾರ ಆಗಿದ್ದ ಅವನು. ಅವಾಗೇನು ಮಾಡಿದ್ರು, ಹಿಂಬಾಲಿಸ್ಬಿಟ್ಟು ಆಗ ಹೇಳಿದ್ರು ಇಲ್ಲ ಯಾವುದೇ ಕಾರಣದಿಂದ ಆಗಕ್ಕಿಲ್ಲ ಅಂತ ಅಂದಾಗ ಇವರ ಹತ್ರ ಇದ್ದ ಆಭರಣ ಅದು ಇದು ಅವ್ರ ಹತ್ರ ಏನೇನಿತ್ತು ಅದೆಲ್ಲ ಖೈರ್ ಖೈರಾತ್ ಮಾಡಿಬಿಟ್ಟು, ಫಕೀರ್ಗಳಿಗೆ ಖೈರ್ ಖೈರಾತ್ ಮಾಡಿಬಿಟ್ಟು ಅವ್ರು ಫಕೀರ್ ರಿಬಾಸ್ಗಳೆಲ್ಲ ಅವರು ಆಭರಣ ಬಟ್ಟೆ ಇತ್ತಲ್ಲ ಫಕೀರ್ಗಳು, ಆ ಬಟ್ಟೆ ಎಲ್ಲ ಇವ್ರಿಗೆ ಧರಿಸ್ಬಿಟ್ರು. ಏನಾಯಿತು ಅಂತ ಅಂದರೆ ವಿದ್ಯೆಗೆ ಶುರುವಾಗ್ಬಿಟ್ರು, ವಿದ್ಯೆ ಮಾಡೋಕ್ಕೆ ಶುರುವಾಗ್ಬಿಟ್ರು. ಅಲ್ಲಿಂದ ವಿದ್ಯೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಅಂದರೆ ಅಲ್ಲಿಂದ ತಪ್ಪಿಸ್ಕೊಂಡು ಯಾವುದೇ ರೀತಿಯಿಂದ ತಪ್ಪಿಸ್ಕೊಂಡು ದಾದಾ ಹೆಸರಲ್ಲಿ ಬಂದು ಮರೆ ಆದರು. ಅಲ್ಲಿ ಬಂದು ಮರೆ ಆಗಿದ್ರು. ಅಲ್ಲಿ ನೋಡುವಾಗ ಎಲ್ಲಿ ಹೋದ್ರು ಎಂಥದಂತ ಹೇಳಿ ಅವ್ರನ್ನ ನೋಡುವಾಗ ಈ ರೀತಿ ಬೆಟ್ಟದಲ್ಲಿ ಹೋಗಿ ಔಸ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಮತ್ತೆ ಅಲ್ಲಿಗೂ ಯಾವುದು ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಅಲ್ಲಿಗೆ ಬಂದು ಅಲ್ಲಿಂದ ಏನಾಯ್ತು ಅಂತ ಅಂದರೆ ಅಲ್ಲಿಂದ ಹಿಂಬಾಲಿಸ್ಕೊಂಡು ಬಂದಾಗ ಆಮೇಲಿಂದ ಬಾಬಾ ಬುಡನ್ಗಿರಿಯಿಂದ ಅಪ್ಪಣೆ ಆಯಿತು. ಒಂದಮ್ಮ ಅಲ್ಲಿ ಕೊಣ್ಣೂರು ಹಡ್ರಿಂಗಿ ಅಂತ ಒಂದಮ್ಮ ಅಲ್ಲಿ ಒಂದು ಗೋಪಿನ ಕಲ್ಲು ಎತ್ತಿದ್ದಾರೆ. ಅಲ್ಲಿ ಆ ಗುರುತು ಅಲ್ಲಿ ತೋರಿಸಿದ್ರು ಬಾಬಯ್ಯ. ಮತ್ತು ಪುನಃ ಈ ಅಮ್ಮನಿಗೆ ಇಲ್ಲಿ ಗುರು ತೋರಿಸಿದ್ರು. ಇಲ್ಲಿ ಗುರು ತೋರಿಸಿದ ನಂತರ ಏನಾಯ್ತು ಅಂತ ಅಂದರೆ ಹಾಗೆ ವಿದ್ಯೆ ಮಾಡ್ತಾ 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 ಆ ಅಮ್ಮನಿಗೆ ಕಂಪ್ಲೀಟ್ ವಿದ್ಯೆ ಯುದ್ಧ ಮಾಡ್ತಾ ಇದ್ರಲ್ಲ, ಯುದ್ಧ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ರು, ಅದು ಅರಬ್ ದೇಶದಿಂದಾನೆ ಬೇರೆ ಒಂದು ಇದರಿಂದಾಗಿ. ಇವಾಗ ಇರ್ತಾರಲ್ಲ ಒಬ್ರಿಗೊಬ್ರು ಹಿಂಬಾಲಿಸೋದು, ಒಬ್ರಿಗೊಬ್ರು ದುಷ್ಟತನ ನಡೆಯೋದು, ಆ ರೀತಿಯಾಗಿ ಹಿಂಬಾಲಿಸಿದ್ವಿ ಅವ್ರಿಗೆ. ಅದು ಯಾವುದೇ ಕಾರಣದಿಂದ ಇವ್ರು ಆಗಕ್ಕಿಲ್ಲ ಅಂತ ಹೇಳಿದ್ರು. ನಾ ಮದುವೆ ಮಾಡ್ತೀನಿ, ನಾ ಹಿಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಬೇಕಾದಂಗೆಲ್ಲ ಕೇಳ್ದವನು. ಕೇಳುವಾಗ ಏನಾಯ್ತು ಅಂತ ಅಂದ್ರೆ ಅದಕ್ಕೆ ಇವರು ತಲೆ ಬಗ್ಗಿಸ್ಲಿಲ್ಲ. ಅದು ಯಾವುದೇ ಕಾರಣದಿಂದ ಆಗಕ್ಕಿಲ್ಲ ಅಂತ ಹೇಳಿ ಹಿಂಗಾಗಿ ಅಲ್ಲಿಂದ ಏನಾಗುತ್ತೆ ಯುದ್ಧ ಶುರು ಆಗೋಯ್ತು. ಯುದ್ಧ ಶುರು ಆಗ್ಬಿಟ್ಟು ಅನಂತರ ಬಾಬಾ ಬುಡನ್ಗಿರಿಯಿಂದ ಬಂದು ಅಲ್ಲಿಂದ ಅಪ್ಪಣೆ ಆಯಿತು. ಒಂದಮ್ಮ ಕೊಣ್ಣೂರು ಹಡ್ರಿಂಗಿ ಅಂತ ಅಲ್ಲಿ ಗುರುತಿದೆಲ್ಲ ಕೊಟ್ಟರು ಬಾಬಯ್ಯ. ಅಲ್ಲಿ ಒಂದಮ್ಮ ಏನು ಮಾಡಿದ್ರು, ಎಲ್ಲ ಪೂರ್ತಿ ಹಿಂಬಾಲಿಸ್ಕೊಂಡು ಪೂರ್ತಿ ಅಕ್ವೈರ್ ಮಾಡ್ಕೊಂಡ. ಅಕ್ವೈರ್ ಮಾಡಿದಾಗ ಏನಾಯ್ತು ಅಂದರೆ ಅಮ್ಮನಿಗೆ ಗೋರಿ ತೆಗೆದ್ರು. ಅಲ್ಲಿ ಗೋರಿ ತೆಗೆದು ಜೀವ ಸಹಿತ ಇಳಿಸ್ಬಿಟ್ರು ಅಮ್ಮನಿಗೆ. ಅಲ್ಲಿ ಎಲ್ಲಿ ತಂಗಿಗೆ ಜೀವ ಸಹಿತ ಇಳಿಸ್ಬಿಟ್ಟು ಅವ್ರ ಹತ್ರ ಏನಿತ್ತು ಇನ್ನು ಊಟ ಅದು ಇದು ಎಲ್ಲ ಹೇಳ್ಬೇಕಂತ ಬಲ್ಲಿ ಹಿಂಸೆ ತಾನೆ. ಹಂಗೇನಾಯಿತು, ಅಮ್ಮನಿಗೆ ಗೋರಿ ಒಳಗೆ ಇಳಿಸ್ಬಿಟ್ಟು ಮತ್ತೆ ಪುನಃ ಜೀವ ಸಹಿತನೇ ಸಮಾಧಿ ಮಾಡಿಬಿಟ್ರು. ಅಲ್ಲಿಂದ ಮತ್ತೆ ಪುನಃ ಇವ್ರ ಹಿಂದೆ ಹಿಂಬಾಲಿಸೋದು. ಯಾಕೆ ಜೀವ ಸಹಿತ ಸಮಾಧಿ ಮಾಡಿದ್ದು? ಹೋಗಕ್ಕೆ ವಿಧಿ ಇಲ್ಲ ಇನ್ನೆಲ್ಲೂ. ಅಮ್ಮನ ಮೇಲೆ ಕಣ್ಣು ಮಡಗಿದ್ದು, ಅವ್ರ ಮೇಲೆ ಕಣ್ಣು ಮಡಗಿದ್ದು, ಯಾವ ಕಡೆಗೂ ಹೋಗಕ್ಕೆ ಅಲ್ಲಾಡಕ್ಕೆ ವಿಧಿ ಇಲ್ಲ. ಜೀವ ಸಹಿತ ಗೋರಿ ತೆಗೆದ್ಬಿಟ್ಟು ಅಮ್ಮನಿಗೆ ಸಮಾಧಿ ಮಾಡಿಬಿಟ್ರು. ಅವ್ರು ಮದುವೆಗಿದ್ದು ಏನೂ ಇಲ್ಲ. ಅವ್ರೇನು ಹೇಳಿದ್ನಲ್ಲ 9 ವರ್ಷ 10 ವರ್ಷ ವಯಸ್ಸಿರ್ಬೇಕು ಅಷ್ಟೇ ಅವರು. ಅನಂತರ ಆಯ್ತು ಇವ್ರಿಗೆ ಹಿಂಬಾಲಿಸಿದ್ರು. ಇವ್ರ ಹಿಂಬಾಲಿಸುವಾಗ ಇವ್ರ ಅಣ್ಣ ತಮ್ಮದಿರು ಬಂಧು ಬಳಗ ಅಸಹಾಬಿ ಇದ್ದಾರೆ ದರ್ಬಾರಲ್ಲಿ. ಅಸಹಾಬಿ ಅಂತ ಅಂದ್ರೆ ಇಲ್ಲಿ ಅಷ್ಟು ಸುಲಭದಲ್ಲಿ ಯಾರಿಗೂ ಗೊತ್ತಾಗಕ್ಕಿಲ್ಲ. ಬಹಳ ಮಹಿಮೆ. ಏನೇ ಇವ್ರ ಸನ್ನಿಧಿಯಲ್ಲಿ ನಾವು ಏನೇ ಹೇಳ್ಕೊಳ್ಳಿ, ಏನೇ ಮಾಡಲಿ ಎಲ್ಲ ಮಾಡಲಿ ಎಲ್ಲ ಅವ್ರ ಕರಾಮತಿಂದ ಒಳ್ಳೇದಾಯ್ತದೆ ಆ ರೀತಿ ಲೆಕ್ಕಾಚಾರ. ಅಲ್ಲಿಂದ ಏನಾಯ್ತು ಅಂತ ಅಂದ್ರೆ ಇವ್ರು ಏನು ಮಾಡಿದ್ರು, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು. ಎಲ್ಲ ನಮಗೆ ನೀವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವಾಗ ಏನಾಯ್ತು ಅಂತಂದರೆ ಭೂಮಿ ತನ್ನಕ್ಕೆ ತಾನೇ ಎಲ್ಲ ಬಿರುಕ್ಬಿಟ್ಬಿಟ್ಟು ಆ ಬಿರುಕಿನಲ್ಲಿ ಹೊಂಟೋಗ್ಬಿಟ್ಟಿದ್ರು. ಗೋರಿ ಒಳಗೆ ಎಲ್ಲ ಪೂರ್ತಿ ಭೂಮಿ ಒಳಗಡೆ ಹೊಂಟೋಗ್ಬಿಟ್ಟು ಮತ್ತೆ ಪುನಃ ಗೋರಿ ಅದೇ ರೀತಿ ಮತ್ತೆ ಪುನಃ ಭೂಮಿ ಒಂದೇ ಸಮ ಆಗೋಯ್ತು. ಅವನೇನು ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಏನಾಯ್ತು ಅಂತ ಅಂದರೆ ಇದೇ ರೀತಿ ಅಮ್ಮನ ಕರಾಮತ್ತು ಹೆಂಗೆ ಗೊತ್ತಾಗ್ಬೇಕಂತ ಅಂದರೆ ಇಲ್ಲ ಭಯಂಕರ ಕಾಡು. ಇವಾಗ ನಾವು ನೋಡಿದಾಗ ಇವಾಗ ನಮಗೊಂದು 50-60 ವರ್ಷದಿಂದ ಈಚೆಗೆ ಇಲ್ಲೆಲ್ಲ ಭಯಂಕರ ಕಾಡು. ಆಮೇಲಿಂದ ಯಾರೋ ಬಂದು ಹುಣಸೂರಿಂದ ಅವ್ರು ಇಲ್ಲಿ ಬಂದು ಬದುಕಿದ್ರು. ಇಲ್ಲಿ ಏನ್ ಬದುಕಿದ್ದು ಏನಿಲ್ಲ, ಬದುಕಿದ್ ಏನೂ ಇಲ್ಲ. ಇಲ್ಲಿ ಇವ್ರು ಇದೇ ನಿವಾಸನೇ ಮಾಡಿಲ್ಲ. ಇಲ್ಲಿ ಅದ್ ಮಾಡೋದು ಇದು ಮಾಡೋದು ಇಲ್ಲೇ ಗೋರಿ ಆಗ್ಬಿಟ್ರು. ಅಲ್ಲಿಂದ ಹೆಂಗ ಅವ್ನು ಹಚ್ಚಿಸ್ಕೊಂಡು ಬಂದ ಹಿಂಬಾಲಿಸ್ಕೊಂಡು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಅಂತಂದ್ರೆ ಇವರು ಗೋರಿ ಒಳಗಡೆ ಹೊಂಟೋಗ್ಬಿಟ್ರು. ಆ ರೀತಿ ಆಗಿರೋದು. ಅದರಿಂದ ಈಚೆ ಏನಾಯ್ತು, ಅಮ್ಮನ ಹತ್ರ ಕರಾಮತಿ ಏನಂತ ಅಂದ್ರೆ ಇವರು ಮೊದ್ಲೇನ್ ಮಾಡ್ತಾ ಇದ್ರು, ಇವ್ರು ಬಟ್ಟೆ ಆಭರಣ ಇದೆಲ್ಲ ಕೊಡ್ತಾ ಇದ್ರು. ಅಮ್ಮ ಎಲ್ಲ ಕೊಡ್ತಾ ಇದ್ರು. ಈ ಬಡವರು ಇರ್ತಾರಲ್ಲ ಇವ್ರು ಹೋಗಿ ಮದುವೆ ಮಾಡ್ಕೊಂಡು ಮತ್ತೆ ಪುನಃ ತಂದು ಆ ಗಂಟಲ್ಲೇ ಮಡಗಬೇಕು. ಒಂದು ಕೆಂಪು ಗಂಟು ಕೊಡ್ತಾ ಇದ್ರು. ಒಂದು 100 ವರ್ಷ 200 ವರ್ಷ ಹಿಂದೆ ಎಲ್ಲಾನು ಬಟ್ಟೆ ಆಭರಣ ಎಲ್ಲ ಪೂರ್ತಿ ಕೊಡೋರು. ನಾವು ಮದುವೆ ಮಾಡ್ಬೇಕು, ನಾವು ಬಡವ್ರಿಗೆ ಏನಿಲ್ಲ ಅಂತ ಕೇಳಿದ್ರೆ ಕೊಡೋರು. ಗಂಟು ಕೊಡೋರು. ಗಂಟೊಳಗೆ ಏನೆಲ್ಲ ಇರ್ತಿತ್ತು, ಬಟ್ಟೆ ಆಭರಣ ಇದೆಲ್ಲ ಪೂರ್ತಿ ಇರ್ತಿತ್ತಂತೆ.
ನಾವು ಕೇಳಿರೋದು. ಅದರಿಂದ ಏನಾಯ್ತು, ಮತ್ತೆ ಮದುವೆ ಆದ್ಮೇಲೆ ಅದನ್ನ ತಂದು ಹಿಂಬಾಲಿಸ್ಬಿಡ್ಬೇಕು, ಮತ್ತೆ ಪುನಃ ಗಾಯಬ್ ಆಗ್ಬಿಡೋದು, ಮೈ ಆಗ್ಬಿಡೋದು. ಆ ರೀತಿಯಾಗಿ ಮತ್ ಪುನಃ ಅದು ಯಾರಿಂದಾನೋ ಏನೋ ಅದು ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ಮತ್ ಪುನಃ ಅದು ಮತ್ ಪುನಃ ಅಮ್ಮ ಈಚೆ ಕೊಡಕ್ಕೆ ಯಾರೋ ಕೈ ಕೊಟ್ರು, ಏನೋ ಯಾರೋ ಒಂದ್ ಮನ್ಸು ಕೆಡ್ಸ್ಕೊಬಿಟ್ರು. ಏನೋ ಅದ್ರ ಮೇಲೆ ಏನೋ ಒಂದು ಕುತಾಂತ್ರ ತರುವಂತ ಒಂದು ಮನ್ಸು ಮಾಡಿದ್ರು. ಮತ್ ಪುನಃ ತಲೆ ಮಾಡಿದಾಗ ಅದು ಅಮ್ಮ ಮಹಿಮೆ ಮಾಡ್ಕೊಂಡ್ರಲ್ಲ, ಮತ್ ಪುನಃ ಯಾರಿಗೂ ಕೊಡಕ್ಕೆ ಅದನ್ನ ಇಷ್ಟಪಟ್ಟಿಲ್ಲ ತಾಯಿ. ಅದರಿಂದ ಏನಾಯ್ತು, ಅಮ್ಮನ ಹತ್ರ ಬರ್ತಾರೆ. ಇವಾಗ ಮಕ್ಕಳಿಲ್ದಿರೋರು ಬಂದು ಕೇಳಿದ್ರೆ ನಾವು ಇಲ್ಲಿ ಮುಡಿ ಒಪ್ಪಿಸ್ತೀವಿ, ನಾವು ಏನಂತ ಗೋರಿ ಮೇಲೆ ಬಟ್ಟೆ ಹಾಕ್ತೀವಿ, ಹೂ ಹಾಕ್ತೀವಿ, ಇದೆಲ್ಲ ಹೇಳಿದಾಗ ಏನಾಯ್ತದೆ, ಅವ್ರಿಗೆ ಬೆಳ್ಳಿ ತಟ್ಟಲು ತಂದು ಕಟ್ತೀವಿ ನಾವು ಅಂತ ಹೇಳಿ ಎಲ್ಲ ಆರೈಕೆ ಮಾಡ್ಕೊಂಡೋದಾಗ ಮದುವೆ ಮಕ್ಕಳಿಲ್ದಿರೋರಿಗೆ ಮಕ್ಕಳಾಯ್ತದೆ. ಅನಂತರ ಮದುವೆ ಇವ್ರಿಗೆ ಒಪ್ಪಂದ ಸೇರಕ್ಕಿಲ್ಲ, ಒಂದು ಗಂಡು ಹೆಣ್ಣು ಸೇರ್ಬೇಕಲ್ಲ ಒಂದು ಮದುವೆ ಆಗಕ್ಕೆ. ಇದರಿಂದೆಲ್ಲ ಹೇರುಪೇರು ಆಯ್ತಾರುವಾಗ ಇಲ್ಲಿಂದ ಬಂದು ಅರ್ಚೆ ಮಾಡ್ಕೊಂಡು ಹೋಗಿ ನಾವು ಹಸಿರು ಬಟ್ಟೆ ಬಳೆ ತಂದು ನಾವು ಧರಿಸಿ ಸಕ್ಕರೆ ಬೂಂದಿ ಏನೈತೆ ನಾವು ಪಾಠ ಮಾಡ್ತೀವಿ, ಮಕ್ಕಳಿಗೆಲ್ಲ ಹಂಚ್ತೀವಿ ಅಂತ ಅಂದರೆ ಅದರಿಂದ ಅವ್ರಿಗೆ ಮದುವೆ ಆಗುತ್ತೆ. ಯಾವುದೇ ಬಾಬ್ನಲ್ಲಿ ಏನೇ ಕೋರ್ಟು ಕಚೇರಿ ಏನೇ ಕಷ್ಟ ಇರಲಿ, ಒಂದು ಪಾಸು ಫೇಲು ಎಲ್ಲ ಅಮ್ಮನ ಹತ್ರ ಬಂದು ಅರ್ಚೆ ಮಾಡಿಕೊಂಡ್ರೆ ತಾನೇ ಎಲ್ಲ. ಅಮ್ಮ ನೋಡ್ಲಿಕ್ಕೆ ಹೆಂಗಿದ್ರಂತೆ? ಅಮ್ಮ ಮಾಮೂಲಿ ಸಾಧಾರಣ ಯಾವ ರೀತಿ ಇರ್ತಾರೆ ಅದೇ ರೀತಿ. ಇವಾಗ ನಾವೆಲ್ಲ ಯಾವ ರೀತಿ ಮನ್ಸರಿದ್ದೀವಿ ಅದೇ ರೀತಿ ಲೆಕ್ಕಾಚಾರ. ಇವೆಲ್ಲ ಬೆಳೆದಿರೋ ಗೋರಿ, ಇವರು ಸಣ್ಣ ಸಣ್ಣ ವಯಸ್ಸಿನವರಲ್ಲ, ಇವರು ಬೆಳೆದಿರೋ ಗೋರಿ. ಇದು ಇವಾಗ 8, 9, 10 ವರ್ಷ ಅಂತ ಅಂದ್ರೆ 11 ವರ್ಷ 12 ವರ್ಷ ಅಂತ ಅಂದ್ರೆ ಎಲ್ಲ ಪೂರ್ತಿ ಅದೇ ರೀತಿ ಸನ್ನಿಧಿ ಇದು. ಈ ಸಲ ಅವರಿಗೆ ತಿರುಗಾಡಕ್ಕೆಲ್ಲ ದಾರಿ ಬೇಕಲ್ಲ ಇದರಲ್ಲಿ. ಆ ರೀತಿಯಲ್ಲಿ ಕರಾಮತಿಂದ ಈ ಗೋರಿ ಎಲ್ಲ ಬೆಳೆದಿರೋದು, ಬೆಳೆದಿ ಉದ್ದಾಗಿರೋ ಗೋರಿ ಇದು. ಹಂಗೆ ಖಲಂದರ್ ದಾದಾ ಹಯಾತ್ ಖಲಂದರು, ಆಮೇಲೆ ನಿಮ್ಮ ಸಿಂಸಮಂದ್ರ ಅವರು ಖಲಂದರೆ ಸಿಂಸಮಂದ್ರ, ಆಮೇಲೆ ತಿರ್ಚಿ ತಬರಾಲಂ ಬಾದಶ ಖಲಂದರು ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಈ ಖಲಂದರ್ಗಳಲ್ಲಿ ಸಂಬಂಧಪಟ್ಟಿದ್ರು. ಬ್ರಹ್ಮಚಾರಿ ಸನ್ನಿಧಿ ಅಂತ ಹೇಳ್ತಾರೆ ನಮ್ಮಲ್ಲಿ, ಈ ಖಲಂದರಿ ದರ್ಬಾರ್ ಅಂತ ಹೇಳಿ ಇವರ ಹೆಸರು. ಅಮ್ಮನ ಹತ್ರ ಯಾರಿಗೂ ಸರ್ವ್ರಿಗೂ ಅವರು ಇವರು ಅಂತ ಜಾತಿ ಭೇದ ಏನೂ ಇಲ್ಲ. ಅಲ್ಲಿ ಅವ್ರು ಬರೋದು, ಪಾದ್ಯ ಗೀತೆ ಎಲ್ಲ ಮಾಡಿಸ್ಕೊಂಡು ಹೋಗೋದು, ಅವ್ರಿಗೆ ಏನೇನು ಅರಿಕೆ ಐತೆ ಎಲ್ಲರಿಗೂ ಇಲ್ಲಿಂದ ನಿವಾರಣೆ ಆಯ್ತದೆ. ಒಂದು ಕೆಲವು ಜನ ಏನು ಮಾಡ್ತಾರೆ, ಅನುಕೂಲ ಇರೋರು ನಮ್ಗೆ ಏನಾದ್ರು ಈ ಕಷ್ಟ ಎಲ್ಲ ಪರಿಹಾರ ಆದರೆ ಇವಾಗ ಮಾಟ ಮಂತ್ರ ಇಂಥದ್ದೆಲ್ಲ ಪೂರ್ತಿ ಹೇಳ್ತಾರೆ. ಅದು ಹೇಳುವಾಗ ಇಲ್ಲಿ ಅಮ್ಮನ ಹತ್ರ ಬಂದು ಅರ್ಕೆ ಹೊತ್ಕೊಂಡೋಗಿ ನಾವಿಲ್ಲಿ ಒಂದು ಅನ್ನದಾನ ಮಾಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡೋದ್ರೆ ಅಮ್ಮನ ಆಶೀರ್ವಾದದಿಂದ ಒಳ್ಳೇದಾಗುತ್ತದೆ. ಅವ್ರು ಬಂದು ಪರಾನು ಮಾಡ್ಕೊಂಡು ಹೋಗ್ತಾರೆ. ನಮ್ಮ 5 ಜನ ಬಂದು ಪರಾನು ಮಾಡ್ಕೊಂಡಿರ್ತಾರೆ. ಆಮೇಲೆ ನಮ್ಮ ಜನನು ಬರ್ತಾರೆ, ಮರಿ ಗಿರಿ ಎಲ್ಲ ಬಿಸಿನೆಲ್ಲ ಮಾಡ್ತಾರೆ, 4 ಜನಕ್ಕೆಲ್ಲ ಊಟ ಹಾಕ್ತಾರೆ. ಅಲ್ಲ, ಈಗ ನಾನೇನೋ ಒಂದು ಕಷ್ಟದ ಮೇಲೆ ಬಂದಿದ್ದೀನಿ, ನನಗಾಗಿ ಒಂದು ಫಾತಿಯ ಒಂದು ಪ್ರಾರ್ಥನೆ ಮಾಡ್ತೀರಾ? ಮಾಡೋಣ ಮಾಡಿ, ಅದು ಮಾಡೋಣ. ಅದು ಮಾಡುವಾಗ ಏನೈತೆ ಅಂತ ಹೇಳಿದ್ರೆ ಅಮ್ಮನ ಆಶೀರ್ವಾದದಿಂದ ಒಳ್ಳೇದಾಗುತ್ತದೆ. ಮಾಡಿ ಮಾತ್ರ ಏನು ಯಾವುದೇ ಕಾರಣದಿಂದಲೂ ಕುತಾಂತರ ಮಾಡಿಕೊಂಡು ನಾವು ಮನಸ್ಸಲ್ಲಿ ಅಂತದ್ ಮಾಡ್ತೀವಿ ಇಂಥದ್ದು ಮಾಡ್ತೀವಿ. ನಾವು ಒಂದು ಉದಾಹರಣೆ ಹೇಳೋದು, ಇವರು ಸತ್ಯದಿಂದ ಅದು ಯಾವತ್ತೂ ಅದು ಎಕ್ಸಸ್ ಆಗಕ್ಕಿಲ್ಲ. ಅಲ್ಲ, ಏನೋ ಒಳ್ಳೇದೇ ಕೇಳ್ತಾ ಇದ್ದೀನಿ. ಒಳ್ಳೇದೇ ಒಂದು ಫಾತಿಯ ಹೇಳಿ. ಮಾತು ಹೇಳಿದ್ ನಾನು. ಒಂದು ಫಾತಿಯ ಹೇಳಿ. أعوذ بالله من الشيطان الرجيم. بسم الله الرحمن الرحيم. اللهم صل على سيدنا مولانا محمد وعلى آل سيدنا مولانا محمد بارك وسلم. صلاة والسلام عليك يا رسول الله صلى الله عليه وسلم. بسم الله الرحمن الرحيم. ألا إن أولياء الله لا خوف عليهم الذين كانوا يصلون على جميع الأنبياء المرسلين والملائكة والمقربين إلى عباد الله الصالحين. بسم الله الرحمن الرحيم. ياسين والقرآن الحكيم إنك لمن المرسلين على صراط مستقيم. تنزيل الذين تنزل قوم وانذر آباءهم فهم غافلون. لقد خلقوا الأكثرهم فهم لا يؤمنون. إنا جعلنا في أعناقهم أغلالا. ಅಲ್ಲ, ಒಂದು ತಸವ್ವುಫ್ ಒಂದು ಹೇಳಿ. ونزلنا من بين يديهم سدا من خلفهم سدا فأغشيناهم فهم لا يبصرون. سواء عليهم أنذرتهم أم لم تنذرهم لا يؤمنون. إنما تنذر من اتبع الذكر فشر آمنوا بالغيب وبشر مغفرة من أجر كريم. إنا نحن نحيي الموتى ونكتب ما قدموا وآثارهم كل شيء آتيناهم في إمام مبين. بسم الله الرحمن الرحيم. या पाक परवरदिगार आलम जो न्याज मानत मुराद मन्नत इन दरबार के अंदर लाए परवरदिगार आलम हजरत मोहम्मद मुस्तफ़ा सल्लल्लाहु अलैहि वसल्लम के वसीले से 1,80,000 पीर पैगंबर की तौफीक से पंजतन पाक औलिया कामिलीन शुहदा बदर सिद्दीक़ीन सालिहीन की तौफीक से मां हजरत जमाल बिन मसा वलील्लाह मां खुद जिल्लाह के तौफीक से दादा हज खंदर मामा जी की मर्दाना खैर तिरछी तबरे आलम बादशाह कलकुल खलंदरों के वसीले से या अल्लाह इनकी न्याज मानत मुराद मुस्तकाम अता फरमा करम फरमा या अल्लाह हर भला मुश्किल मुसीबतों से आसान अता फरमा अल्लाह जिस मकसद से अल्लाह उनके मकसद को काम अता फरमा करम फरमा मेरे मौला उनकी नीयत को पूरा करे अल्लाह उनकी सेहत की सलामती अता फरमाया मेरे मौला या अल्लाह सबसे पहले ईमान से सलामत कलमे की सलामती पंजाब समाज पढ़ने की तौफीक दे अल्लाह रमजान शरीफ की रोज़े की नमाज की सलामती माँ बाप की खिदमत ज़कात और फितरा हज उम्रा करने की तौफीक दे अल्लाह या अल्लाह औलिया से शादी मेज़बानी की सलामती अता फरमा औलिया से नसीब फरमाया अल्लाह या अल्लाह जो भी इनके कारोबार है अल्लाह कारोबार के अंदर खैर बरकत की सलामती अता फरमा अल्लाह इस दिन और दुनिया से सलामती अता फरमा अल्लाह और आखिरत की सलामती अता फरमा अल्लाह हमारी दुआ को इस नूरानी चौखंडी मारा खलंद बीबी अम्मा जी के तौफीक से अल्लाह तो कबूल मकबूल फरमाया अल्लाह हजरत मोहम्मद मुस्तफ़ा सल्लल्लाहु अलैहि वसल्लम के
के वसीले से, मेरे पाक के वसीले से कुल अंबिया, कुल औलिया, कुल शहीद, कुल खंदर, कुल मशाखिन के वसीले से अल्लाह तक़ब्बल मक़बूल फरमाया मेरे मौला। रसूल सल्लल्लाहु अलैहि वसल्लम मुबारकतुल फातिहा। बिस्मिल्लाहिर रहमानिर रहीम, अल्हम्दुलिल्लाहि रब्बिल आलमीन, अर्रहमानिर रहीम, मालिकि यौमिद्दीन, इय्याका नअबुदु व इय्याका नस्तईन, इहदिनस सिरातल मुस्तक़ीम, सिरातल लज़ीना अनअमता अलैहिम गैरिल मग़ज़ूबि अलैहिम वलद्दालिन। बिस्मिल्लाहिर रहमानिर रहीम, कुल हुवल्लाहु अहद, अल्लाहुस समद, लम यलिद व लम यूलद, लम यकुल लहू कुफुवन अहद। बिस्मिल्लाहिर रहमानिर रहीम, कुल हुवल्लाहु अहद, अल्लाहुस समद, लम यलिद व लम यूलद, लम यकुल लहू कुफुवन अहद। बिस्मिल्लाहिर रहमानिर रहीम, कुल हुवल्लाहु अहद, अल्लाहुस समद, लम यलिद व लम यूलद, लम यकुल लहू कुफुवन अहद। बिस्मिल्लाहिर रहमानिर रहीम, रब्बना आतिना फिद दुनिया हसनतन व फिल आखिरति हसनतन व क़िना अज़ाबन नार, व क़िना अज़ाबल क़ब्रि, व क़िना अज़ाबल हश्र, व क़िना अज़ाबद दीन, व क़िना अज़ाबद दारैन, व क़िना अज़ाबल मीज़ान, व क़िना अज़ाबल फुलसिरात। रब्बना समिअना व तूब इलैना इन्नका अंत तव्वाबुर रहीम। क़ाल अल्लाहु तआला फ़ी शान अज़मति हबीबिल करीम, इन्नल्लाहा व मलाइकतहु युसल्लूना अलन नबी, या अय्युहल्लज़ीना आमनू सल्लु अलैहि व सल्लिमू तस्लीमा। अल्लाहुम्मा सल्लि अला सय्यिदिना मौलाना मुहम्मदिन व अला आलि सय्यिदिना मौलाना मुहम्मद बारिक व सल्लिम कमा बारकता अला मुहम्मदिन सय्यिदिना व अला आलि मुहम्मदिन कमा बारकता अला इब्राहीम व अला आलि इब्राहीम इन्नका हमीदुम मजीद। अल्लाहुम्मा सल्लि वला अल उस्तादी वल जमीअल मुमिनीना वल मुमिनात वल मुस्लिमीन वल मुस्लिमात वल अहमिन वल अमवात, या मुजीबुद दावात, या खाजिल हाजात, या राफिल दर्जात, या शाफिल अमराल, या मंजिलल बरकात। सुब्हान रब्बिका रब्बिल